ಮಂಡ್ಯ ಧಾರ್ಮಿಕ ಶ್ರೀ ಕ್ಷೇತ್ರ ರಾಮಮಂದಿರ ಹಗರಣ ಸಂಬಂಧ ಸತ್ಯಾಸತ್ಯತೆ ತಿಳಿಯಲು ನಿವೃತ್ತ ನ್ಯಾಯಾಧೀಶರನ್ನು ನೇಮಕ ಮಾಡಿ ತನಿಖೆ ಮಾಡುವಂತೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿ.ಡಿ. ಗಂಗಾಧರ್ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಮಮಂದಿರ ನಿರ್ಮಾಣಕ್ಕೆ ಸಾರ್ವಜನಿಕರು ಹಾಗೂ ಸರಕಾರಗಳಿಂದ ದೇಣಿಗೆ ಪಡೆಯಲಾಗಿದೆ. ಹೀಗೆ ಸಂಗ್ರಹವಾದ ಸಂಪತ್ತನ್ನು ಸಿಸಿಟಿವಿ ಎದುರೇ ದೇವಾಲಯದ ಕೆಲವು ಟ್ರಸ್ಟಿಗಳು ಹಾಗೂ ನೌಕರರು ಲೂಟಿ ಮಾಡಿದ್ದಾರೆ ಎಂದು ಆರೋಪಿಸಿದರು. ಈ ಪ್ರಕರಣ ಸಾಮಾಜಿಕ ಜಾಲತಾಣಗಳ ಮೂಲಕ ಸಾರ್ವಜನಿಕರ ಗಮನಕ್ಕೆ ಬಂದಿದೆ. ಆದ್ದರಿಂದ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ರಾಜೀನಾಮೆ ನೀಡಿದ್ದಾರೆ. ಪ್ರಕರಣ ಸಂಬಂಧ ಎಸ್ಐಟಿ ರಚಿಸಿ 8 ಮಂದಿಯ ದಸ್ತಗಿರಿ ಮಾಡಿದ್ದು, ನಿವೃತ್ತ ನ್ಯಾಯಾಧೀಶರನ್ನು ನೇಮಿಸಿ ತನಿಖೆ ನಡೆಸುವಂತೆ ಆಗ್ರಹಿಸಿದರು. ಉಡುಪಿ ಮಠದಲ್ಲಿ ಮಕ್ಕಳಿಂದ ಅದ್ವೈತ ಸಿದ್ಧಾಂತದ ಪ್ರವರ್ತಕ ಶ್ರೀಶಂಕರಾಚಾರ್ಯರನ್ನು ನಿಂದಿಸುವ ರೀತಿ ಹಾಡು ಹಾಡಿಸಲಾಗಿದೆ. ಈ ಹಾಡಿನ ಕರ್ತೃಯಾರೆಂಬುದು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಬೇಕು. ಆ ಮೂಲಕ ಶಂಕರಾಚಾರ್ಯರ ಅಭಿಪ್ರಾಯದ ಪರೋಕ್ಷ ತೇಜೋವಧೆಯಾಗಿದೆ. ಆದ್ದರಿಂದ ಉಡುಪಿ ಮಠದಿಂದ ಶೈವಪಂಥದವರೆಗೆ ಹೂವಾಗಿದ್ದು, ತುರ್ತಾಗಿ ಇದಕ್ಕೆ ಕಾರಣದವರ ಪತ್ತೆ ಹಚ್ಚಲು ತನಿಖೆ ನಡೆಸುವಂತೆ ಸೂಕ್ತ ವೇದಿಯಲ್ಲಿ ಸಂಬಂಧಿತ ಸಚಿವರಿಗೆ ತಿಳಿಸುವುದಾಗಿ ಹೇಳಿದರು. ಗೋಷ್ಠಿಯಲ್ಲಿ ಕಾಂಗ್ರೆಸ್ ಜಿಲ್ಲಾ ಕಾರ್ಯಾಧ್ಯಕ್ಷ ಎಂ.ಎಸ್. ಚಿದಾಬರ್, ಎಸ್ಟಿ ವಿಭಾಗದ ಜಿಲ್ಲಾಧ್ಯಕ್ಷ ವಿಜಯಕುಮಾರ್, ಕಿಸಾನ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ದೇಶಹಳ್ಳಿ ಮೋಹನ್ಕುಮಾರ್, ಮುಖಂಡ ಎಸ್ಡಿಎಂ ಸುರೇಶ್ ಇತರರಿದ್ದರು. ಈ ಒಂದು ವಿಚಾರವನ್ನ ತಮ್ಮದೇ ಕಾರ್ಯಸೂಚಿ ಅನ್ನತಕ್ಕಂಥ ರೀತಿಯಲ್ಲಿ ಹಲವು ವರ್ಷಗಳಿಂದ ಹೋರಾಟವನ್ನು ಮಾಡಿಕೊಂಡು, ಜೊತೆಗೆ ಹೋರಾಟವೂ ಕೂಡ ಮುಗಿದ ನಂತರ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡತಕ್ಕಂತಹ ನಿಟ್ಟಿನಲ್ಲಿ ದೇಶಾದ್ಯಂತ ಎಲ್ಲ ರೀತಿಯ ಆ ಕಟ್ಟಡಕ್ಕೆ ಅವಶ್ಯಕತೆ ಇರತಕ್ಕಂಥ ಸಂಪನ್ಮೂಲಗಳನ್ನು ದೇಶದ ಜನತೆಯಿಂದ ಕ್ರೋಢೀಕರಿಸಿ ಅದನ್ನು ಉದ್ಘಾಟನೆ ಮಾಡಿದ ನಂತರ ಒಂದು ಟ್ರಸ್ಟ್ ಕೂಡ ರಚನೆಯಾಗಿ ಆ ಟ್ರಸ್ಟು ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ ಅನ್ನತಕ್ಕಂಥ ಯಾವುದೇ ವಿಚಾರವನ್ನು ಕೂಡ ಪರಿಶೀಲನೆ ಮಾಡಿದರೆ, ಮೇಲ್ವಿಚಾರಣೆ ಮಾಡಿದರೆ ಇವತ್ತು ದೇಶದ ಜನತೆಯ ಭಾವನೆಗಳನ್ನು, ಅಲ್ಲಿ ಹಣ ದುರುಪಯೋಗ ಮತ್ತೆ ಬೆಲೆಬಾಳುವ ವಸ್ತುಗಳ ದುರುಪಯೋಗದ ಬಗ್ಗೆ ದೇಶಾದ್ಯಂತ, ಯಾಕೆ ಪ್ರಪಂಚಾದ್ಯಂತ ಚರ್ಚೆಯಾಗಿ ಅಲ್ಲಿರ್ತಕ್ಕಂಥ ಟ್ರಸ್ಟಿಗಳು ರಾಜೀನಾಮೆ ಕೊಟ್ಟು ಕೆಲವ್ರನ್ನ ದಸ್ತಗಿರಿ ಮಾಡಿ ಪ್ರಮುಖರನ್ನ ಇನ್ನೂ ಕೂಡ ವಿಚಾರಣೆಗೆ ಅಥವಾ ಅಪರಾಧಿಗಳಾಗಿ ಘೋಷಣೆ ಮಾಡಿದರೆ ಕೇಂದ್ರ ಬಿಜೆಪಿ ಸರ್ಕಾರ ಲೋಕಾಯಿಸಿದೆ. ಜನತಾ ಭಾವನೆಯ ಈ ವಿಚಾರವನ್ನ ದೇಶದ ಮುಂದೆ ತೆರೆದಿಡಲಿಕ್ಕೆ ನಮ್ಮ ಪಕ್ಷ ಮತ್ತೆ ನಾವೆಲ್ಲರೂ ಕೂಡ ತುರ್ತಾಗಿ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಿ ಆದಷ್ಟು ಬೇಗ ತಪ್ಪಿತಸ್ಥರನ್ನು ಗುರುತಿಸಿ ಸಮಾಜದ ಮುಂದೆ ಅವ್ರನ್ನ ನಿಲ್ಲಿಸ್ತಕ್ಕಂಥ ಕೈಂಕರ್ಯಕ್ಕೆ ಮುಂದಾಗಬೇಕು ಅನ್ನುವಂಥದ್ದನ್ನು ನಾವು ಆಗ್ರಹಿಸ್ತಾ ಇದ್ದೀವಿ. ಈ ವಿಚಾರದಲ್ಲಿ ಯಾವುದೇ ರೀತಿಯಾದ ನಿಧಾನಗತಿಯ ಮತ್ತೆ ಕಾದು ನೋಡುವ ತಂತ್ರಕ್ಕೆ ಹೋಗಬಾರ್ದು. ಬಹುತೇಕ ಇಲ್ಲಿವರೆಗೂ ಕೂಡ ರಾಷ್ಟ್ರದ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಪ್ರಧಾನಮಂತ್ರಿಗಳು ಈ ವಿಚಾರದ ಬಗ್ಗೆ ಯಾವುದೇ ರೀತಿಯಾದ ಭಾವನೆಯನ್ನು ವ್ಯಕ್ತಪಡಿಸ್ತಿರೋದು ನಮ್ಮ ದೇಶದ ದೌರ್ಭಾಗ್ಯ. ಈ ಒಂದು ಕೈಂಕರ್ಯದಲ್ಲಿ ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಜನತೆ ಮುಂದೆ ಇಡಬೇಕು ಅನ್ನುವಂಥದ್ದನ್ನು ನಾವು ಆಗ್ರಹಿಸ್ತೀವಿ. ಇದರ ಜೊತೆಗೆ ಒಂದು ಧಾರ್ಮಿಕ ಸೂಕ್ಷ್ಮ ವಿಚಾರವನ್ನ ತಮ್ಮ ಮುಂದೆ ಚರ್ಚೆ ಮಾಡಲಿಕ್ಕೆ ಬಯಸ್ತೀವಿ. ಗೊತ್ತಿರೋ ಹಾಗೆ ಕೆಲವು ದಿನಗಳ ಹಿಂದೆ ಉಡುಪಿಯ ಮಠವೊಂದರಲ್ಲಿ ತಮ್ಮ ಒಂದು ಹಾಡುಗಾರಿಕೆಯಲ್ಲಿ ಮಕ್ಕಳ ಮೂಲಕ ಶಂಕರಾಚಾರ್ಯರನ್ನ ನಿಂದಿಸ್ತಕ್ಕಂಥ, ಇತಿಹಾಸ ಪುರುಷರನ್ನು ನಿಂದಿಸ್ತಕ್ಕಂಥ ಕೈಂಕರ್ಯ ನಡೆದಿದೆ. ಅದಕ್ಕೆ ಮಕ್ಕಳು ಕ್ಷಮೆ ಯಾಚಿಸಿದ್ರು ಕೂಡ ಅದೇ ಹಿಂದೆ ಇರ್ತಕ್ಕಂಥ ಆ ರಚನೆ ಮಾಡ್ತಕ್ಕಂಥ ರಚನೆ ಮಾಡಿ ಈ ರೀತಿಯ ತಪ್ಪು ಭಾವನೆಯನ್ನ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ವಿಚಾರದಲ್ಲಿ ಶೀಘ್ರವಾಗಿ ತನಿಖೆ ಮಾಡಲಿಕ್ಕೆ ನಾವು ಕೂಡ ಕೊಡ್ತಾ ಇದ್ದೀವಿ.
ಈ ವಿಚಾರದಲ್ಲಿ ಶಂಕರ ಪೀಠಗಳು, ರಾಷ್ಟ್ರಾದ್ಯಂತ ಇರ್ತಕ್ಕಂಥ 4 ಶಂಕರ ಪೀಠಗಳು ಒಂದು ರೀತಿಯ ಆಕಸ್ಮಿಕವಾಗಿ ಈ ಘಟನೆ ತಳುಕು ಹಾಕೊಂಡಿರುವಂಗೆ ಕಾಣ್ತಾ ಇದೆ. ಶ್ರೀರಾಮ ಜನ್ಮಭೂಮಿಯ ಟ್ರಸ್ಟ್ ನಲ್ಲಿ ಪೇಜಾವರ ಶ್ರೀಗಳು ಕೂಡ ಟ್ರಸ್ಟ್. ರಾಮ ಮಂದಿರದ ಉದ್ಘಾಟನೆ ಸಂದರ್ಭದಲ್ಲಿ ರಾಷ್ಟ್ರದಲ್ಲಿರ್ತಕ್ಕಂಥ 4 ಶಂಕರ ಪೀಠಗಳು ಕೂಡ ಇದು ಧರ್ಮ ಬಾಹಿರ ಅಪೂರ್ಣವಾದ ದೇವಾಲಯದ ಉದ್ಘಾಟನೆ ಧರ್ಮ ಸಮ್ಮತ ಅಲ್ಲ ಅನ್ನತಕ್ಕಂಥದ್ದು. ಇವತ್ತು ಅಯೋಧ್ಯ ರಾಮ ಮಂದಿರದಲ್ಲಿ ಆಗಿರ್ತಕ್ಕಂಥ ಹಗರಣಗಳನ್ನು ನೋಡಿದ್ರೆ ಈ ಬಗ್ಗೆ ಶಂಕರ ಪೀಠಗಳು ಮುಂದಾಗಿ ಎಚ್ಚರಿಕೆ ನೀಡಿದರು. ಪೇಜಾವರ ಮಠದವರು ಕೂಡ ಅದಕ್ಕೆ ಟ್ರಸ್ಟಿಗಳಾಗಿದ್ದರು. ಶಂಕರ ಪೀಠಗಳು ಈ ಉದ್ಘಾಟನೆ ಸಂದರ್ಭದಲ್ಲಿ ಇದು ಅಪೂರ್ಣವಾದ ದೇವಾಲಯ ಆಗಿರೋದ್ರಿಂದ ಮಾಡಬಾರ್ದು ಅಂತಕ್ಕಂಥದ್ದಕ್ಕೋಸ್ಕರ ಮಕ್ಕಳ ಮೂಲಕ ಆಡಿಸಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಆದ್ದರಿಂದ ಈ ಸಂಬಂಧಪಟ್ಟಂಗೂ ಕೂಡ ಉನ್ನತ ಮಟ್ಟದಲ್ಲಿ ಆಗಿ ಏನು ರಾಷ್ಟ್ರಾದ್ಯಂತ ಇರ್ತಕ್ಕಂಥ ಶೈವ ಪಂಥದವರಿಗೆ ಮಾನಸಿಕವಾಗಿ ನೋವಾಗಿದೆ, ಅದನ್ನ ನಾವು ಬಹಳ ಸಹಾನುಭೂತಿಯಿಂದ ನೋಡಿ ಅದಕ್ಕೂ ಕೂಡ ಮುಂದೆ ಈ ರೀತಿ ಆಗದೇ ರೀತಿಯಲ್ಲಿ ತನಿಖೆ ಆಗಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ಮನವಿ ಮಾಡ್ತೀವಿ. ಸೂಕ್ತ ವೇದಿಕೆಯಲ್ಲಿ ನಾವು ಸರ್ಕಾರಕ್ಕೆ ನಮ್ಮದೇ ಸಚಿವರಿಗೆ ಇದನ್ನ ಮನವರಿಕೆಯನ್ನು ಕೂಡ ಮಾಡ್ತೀವಿ ಮತ್ತು ಸಮಾಜದ ಎಲ್ಲ ಮುಖ್ಯಸ್ಥರಿರ್ತಕ್ಕಂಥವ್ರಿಗೆ ಈ ಮಾಹಿತಿಯನ್ನು ಹೇಳ್ತಾ, ಒಂದು ಹಗರಣ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ತನಿಖೆ ಆಗಬೇಕು. ಶಂಕರಾಚಾರ್ಯರ ಆಗಿದ್ದ ಬಗ್ಗೆ ಅವಹೇಳನ ಕೂಡ ಇದು ಇನ್ನೇ ಇರ್ತಕ್ಕಂಥ ಹುನ್ನಾರವು ಕೂಡ ಸಮಾಜದ ಬಯಲಿಗೆ ಬರಬೇಕು ಅಂತಕ್ಕಂಥದ್ದನ್ನ